ಒಬ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮರಳಲ್ಲಿ ಚಿತ್ರ ಬಿಡಿಸಿದ್ರೆ ಮತ್ತೊಬ್ರು ಕಣ್ಮುಚ್ಕೊಂಡೇ ಪರೀಕ್ಷೆ ಬರೀತಾರೆ. ಈ ಬಾಲಕಿಯರ ವಿಶಿಷ್ಟ ಸಾಧನೆ ಬಗ್ಗೆ ಕೇಳಿದ್ರೆ ನೀವು ಹುಬ್ಬೇರಿಸೋದಂತೂ ಖಂಡಿತ. ಇಲ್ಲಿದೆ ನೋಡಿ ಬಾಲಕಿಯರ ಗಾಂಧಾರಿ ವಿದ್ಯೆಯ ಕಥೆ. ಗಾಂಧಾರಿ ವಿದ್ಯೆ, ಅರೆರೆ ಇದ್ಯಾವುದು ಗಾಂಧಾರಿ ವಿದ್ಯೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ವಿದ್ಯೆ ಬಗ್ಗೆ ಕೇಳಿದ್ರೆ ನೀವು ಹುಬ್ಬೇರಿಸೋದಂತೂ ಗ್ಯಾರಂಟಿ. ಗಾಂಧಾರಿ ಮಹಾಭಾರತದ ಮಹಾಕಾವ್ಯದಲ್ಲಿ ಬರುವ ಒಂದು ಪಾತ್ರ. ಗಾಂಧಾರಿ ಕುರುವಂಶದ ಮಹಾರಾಜನಾದ ಧೃತರಾಷ್ಟ್ರನ ಪತ್ನಿ. ಹುಟ್ಟು ಕುರುಡನಾದ ತನ್ನ ಪತಿ ಧೃತರಾಷ್ಟ್ರನಿಗೆ ಕಾಣದ ಹೊರ ಜಗತ್ತು ತನಗೂ ಸಹ ಕಾಣೋದು ಬೇಡ ಅಂತ ತನ್ನ ಕಣ್ಣಿಗೆ ಪಟ್ಟಿಯನ್ನ ಕಟ್ಟಿಕೊಳ್ತಾಳೆ. ತನ್ನ ಇಡೀ ಜೀವನವನ್ನ ಕಣ್ಣಿದ್ದೂ ಕುರುಡಳಂತೆ ಬದುಕ್ತಾಳೆ. ಆದ್ರೆ ಆಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಸ್ಪರ್ಶ, ವಾಸನೆ, ಶಬ್ದದ ಮೂಲಕ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ಲು. ಅದನ್ನೇ ಈ ಕಲಿಯುಗದಲ್ಲಿ ಗಾಂಧಾರಿ ವಿದ್ಯೆ ಅಂತ ಕರೀತಾರೆ. ಈ ವಿದ್ಯೆಯನ್ನ ಕರಗತ ಮಾಡಿಕೊಂಡ ಬಾಲಕಿಯರಿಬ್ಬರ ಸಾಧನೆ ಹೇಳ್ತೀವಿ, ಕೇಳಿ. ಕಣ್ಮುಚ್ಚಿಕೊಂಡೇ ಚಿತ್ರ ಬಿಡಿಸಿದ ಬಾಲೆ ಏಷ್ಯಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ದಾಖಲು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹಿರೇಬಂಡಾಡಿ ಗ್ರಾಮದ ಬಾಲೆ ಶಮಿಕಾ ತನ್ನ ವಿಶಿಷ್ಟ ಸಾಧನೆ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾಳೆ. ಕೊರೋನಾ ಸಮಯದಲ್ಲಿ ಆನ್ಲೈನ್ ಮೂಲಕ ಈ ಗಾಂಧಾರಿ ವಿದ್ಯೆಯನ್ನ ಕಲಿತುಕೊಂಡಿದ್ಲು. ಬಳಿಕ ಪುತ್ತೂರಿನ ವರ್ಣಕುಟೀರ ಚಿತ್ರಕಲಾ ಶಾಲೆ ಸೇರಿದ ಶಮಿಕಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮರಳಲ್ಲಿ ಚಿತ್ರ ಬಿಡಿಸುವ ಕಲೆಯನ್ನ ಕರಗತ ಮಾಡಿಕೊಂಡಿದ್ಲು. ಇದೀಗ ಶಮಿಕಾ ಈ ಗಾಂಧಾರಿ ವಿದ್ಯೆಯಿಂದಲೇ ಏಷ್ಯಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ತನ್ನ ಹೆಸರನ್ನ ದಾಖಲು ಮಾಡಿದ್ದಾಳೆ. ಹೌದು, ಶಮಿಕಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸತತ 24 ಗಂಟೆಗಳ ಕಾಲ 350 ಮರಳು ಚಿತ್ರ ಬಿಡಿಸುವ ಮೂಲಕ ಏಷ್ಯಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನ ದಾಖಲಿಸಿಕೊಂಡಿದ್ದಾಳೆ. ತಾನು ವಿದ್ಯೆ ಕಲಿತ ವರ್ಣಕುಟೀರ ಚಿತ್ರಕಲಾ ಶಾಲೆಯಲ್ಲೇ ಈ ದಾಖಲೆ ನಿರ್ಮಿಸಿದ್ದು, ಒಂದೆಡೆ ಗಾಯಕರು ಹಾಡುಗಳನ್ನ ಹಾಡ್ತಾ ಇದ್ರೆ ಇನ್ನೊಂದೆಡೆ ಅದೇ ಹಾಡಿನ ಭಾವವನ್ನ ಮರಳು ಚಿತ್ರದಲ್ಲಿ ಪಡಿ ಮೂಡಿಸುವ ಪರಿ ನೋಡುಗರನ್ನ ಅಚ್ಚರಿಗೊಳಿಸಿದೆ. ಮೊನ್ನೆ 6:07 ಆದದ್ದು, 6:10 ಗಂಟೆಗೆ ಸ್ಟಾರ್ಟ್ ಆದದ್ದು, 7:10 ಗಂಟೆಗೆ ಫಿನಿಶ್ ಆದದ್ದು, 24 ಗಂಟೆಯ ವರ್ಲ್ಡ್ ರೆಕಾರ್ಡ್. ಕಠಿಣ ಶ್ರಮದಿಂದ ಈ ಸಾಧನೆ ತೋರಿರುವ ಶಮಿಕಾ ಓದಿನೊಂದಿಗೆ ಚಿತ್ರಕಲೆಯನ್ನು ಮುಂದುವರಿಸುವ ವಿಶ್ವಾಸದಲ್ಲಿದ್ದಾಳೆ. ಆಕೆ ಕಣ್ಮುಚ್ಚಿಕೊಂಡೇ ಚಿತ್ರ ಬಿಡಿಸಿದ್ರೆ ಈಕೆ ಕಣ್ಮುಚ್ಚಿಕೊಂಡೇ ಪರೀಕ್ಷೆ ಬರೀತಾಳೆ. ಇಂದಿನ ಕಾಲದಲ್ಲಿ ಕಣ್ಬಿಟ್ಟು ಪರೀಕ್ಷೆ ಬರೆಯೋದೇ ಕಷ್ಟ. ಅಂತಹದರಲ್ಲಿ ಬಳ್ಳಾರಿ ವಿದ್ಯಾರ್ಥಿನಿಯೊಬ್ಬಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪರೀಕ್ಷೆ ಬರೆದಿದ್ದಾಳೆ. ಬಳ್ಳಾರಿಯ ಕುರವಳ್ಳಿ ತಿಮ್ಮಪ್ಪ ಮೆಮೋರಿಯಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ ಹಿಮಾಬಿಂದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪರೀಕ್ಷೆ ಬರೆದು ಅಚ್ಚರಿ ಮೂಡಿಸಿದ್ದಾಳೆ. ನಾನು ಗಾಂಧಾರಿ ವಿದ್ಯೆ ಕಲ್ತಿದ್ದೇನೆ. ನಾನು 4 ಇಯರ್ಸ್ ಆಯಿತು ಕಲ್ತಿದ್ದು. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನೇ ಕೊಡ್ಲು ಅದೆಲ್ಲ ನಾನು ಗುರುತಿಸುತ್ತೇನೆ. ಒಂದು ಕಾರ್ಡ್ ಕೊಟ್ಟರೆ ಅದು ಸ್ಕ್ಯಾನ್ ಮಾಡ್ತೀನಿ, ಇಲ್ಲ ಸ್ಮೆಲ್ ನೋಡಿನೇ ಅದು ಏನಮ್ಮದು ಫೋಟೋ ವಿರಾಟೋ ಏನೋ ಒಂದು ಫೋಟೋ ಆ ಪಿಕ್ಚರ್ ಕೊಟ್ಟಿದ್ದು ಎಂದು ಹೇಳ್ತೀನಿ. ಒಟ್ನಲ್ಲಿ ಮೊಬೈಲ್, ಸೋಷಿಯಲ್ ಮೀಡಿಯಾ, ಆನ್ಲೈನ್ ಗೇಮ್ ಅಂತ ಮುಳುಗೋಗಿರೋ ಈಗಿನ ಕಾಲದ ಮಕ್ಕಳಲ್ಲಿ ಈ ವಿಶಿಷ್ಟ ಗಾಂಧಾರಿ ವಿದ್ಯೆ ಮೂಲಕ ಸಾಧನೆ ಮಾಡಿದ ಈ ಇಬ್ಬರು ಬಾಲಕಿಯರು ಮಾದರಿಯಾಗಿ ನಿಲ್ತಾರೆ. ಪುತ್ತೂರಿನಿಂದ ಅಜಿತ್ ಕುಮಾರ್ ಜೊತೆ ಬಸವರಾಜ ಹರ್ನಹಳ್ಳಿ, ನ್ಯೂಸ್ 18 ಬಳ್ಳಾರಿ.